ನಾವು ಸೋನಿ ZV-E10 ಜೊತೆ ಅದು ನಿಮ್ಮೆಲ್ಲ ಅನ್ಬಾಕ್ಸ್ ಮಾಡ್ತಿದ್ದೀವಿ. ಇದೇ ಫಸ್ಟ್ ವಿಡಿಯೋ ನಾನು ಮತ್ತು ನಮ್ಮ ಪಾರ್ಟ್ನರ್ ಹೇಮಂತ್ ನಿಮ್ಮ ವಿಡಿಯೋ ಮುಂದೆ ಬಂದಿರೋದು. ಇದೇ ಥರ ನಿಮ್ಮ ಸಪೋರ್ಟ್ ಇದ್ದರೆ ನೀವು ಎಲ್ಲ ವೀಡಿಯೋಸಲ್ಲೂ ನೋಡ್ತೀರಾ ಮತ್ತು ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇದು ಸೋನಿ ZV-E10 ಇದು ನಮಗೆ ಕಡಿಮೆ ಕಷ್ಟ ಸಿಕ್ತು. ಮತ್ತು ಇದು ಸೋನಿ ಶೋರೂಮ್ ಅಥವಾ ಇದು ಎಷ್ಟು ಸಿಕ್ತು, ಯಾವ ಶೋರೂಮ್ ಅಂತ ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತೀವಿ. ಇದು 64 GB ವಿತ್ 2 years ವ್ಯಾರಂಟಿ ಬಂದಿದೆ. ಸೋನಿ ಬ್ಯಾಗ್ ಆಲ್ಸೋ ಬಂದಿದ್ದಾರೆ. ಸೋನಿ ಕಡೆಯಿಂದ ಒಂದು ಬ್ಯಾಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ವಿಡಿಯೋ ಎಂಡಲ್ಲಿ ಇದು ಫೋಟೋ ಶಾಂಪಲ್ಸ್ ಹಾಗೂ ವಿಡಿಯೋ ಶಾಂಪಲ್ಸ್ನ ತೋರಿಸ್ಕೊಡ್ತೀವಿ ಯಾವ ಥರ ಬರುತ್ತೆ ಅಂತ. ಈಗ ಎಲ್ಲ ಮಾಡಿದೆ ಅನ್ಬಾಕ್ಸಿಂಗ್ ಶುರು ಮಾಡೋಣ. ಬಾಕ್ಸಲ್ಲಿ ಏನೇನು ಬರುತ್ತೆ, ಯಾವ ಥರ ಇದೆ ಅಂತೆಲ್ಲ ಚೆಕ್ ಮಾಡಿ ನೋಡೋಣ. ನೋಡಿ, ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಮಗೆ ಯೂಸರ್ ಮ್ಯಾನ್ಯಲ್ ಹಾಗೂ ವ್ಯಾರಂಟಿ ಕಾರ್ಡ್ ಜೊತೆ ಕಾಣಿಸುತ್ತೆ. ಇದೆಲ್ಲ ಯೂಸರ್ ಮ್ಯಾನ್ಯಲ್ ಹಾಗೂ ವ್ಯಾರಂಟಿ ಕಾರ್ಡ್ಸ್. $64 GB ಮೆಮೊರಿ ಕಾರ್ಡನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅದು ಬಾಕ್ಸ್ ಒಳಗಡೆ ಇರುತ್ತೆ, ಚೆಕ್ ಮಾಡ್ಬೋದು. ಈಗ ನೆಕ್ಸ್ಟ್ ಬಂದು ಬ್ಯಾಟ್ರಿ ಚಾರ್ಜರ್ ಪವರ್ ಅಡಾಪ್ಟರ್. ಇದು C ಟೈಪ್ USB to C ಟೈಪ್ ಬರುತ್ತೆ. ಇದನ್ನು ಪವರ್ ಬ್ಯಾಂಕ್ ಜೊತೆ ಕೂಡ ಚಾರ್ಜ್ ಮಾಡ್ಬೋದು ನೀವು. ನೆಕ್ಸ್ಟ್ ಬಂದು ಸೋನಿ ಬ್ರ್ಯಾಂಡ್ ಸ್ಟ್ರಾಪನ್ನು ಕೊಟ್ಟಿದ್ದಾರೆ ಸೋನಿ ಕಡೆಯಿಂದ, ಚೆನ್ನಾಗಿದೆ ನೋಡೋದಕ್ಕೆ. ನೆಕ್ಸ್ಟ್ ಬಂದು ವಿಂಡ್ ಸ್ಕ್ರೀನ್ ಅಂತ ಕೊಟ್ಟಿದ್ದಾರೆ. ಏರ್ ಸೌಂಡ್ ಬಂದರೆ ಅದನ್ನು ರಿಡ್ಯೂಸ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಅದೇ ನೆಕ್ಸ್ಟ್ ಬಂದು ಬ್ಯಾಟ್ರಿ ಇದೆ. 1020 mAh ಬ್ಯಾಟ್ರಿ ಚೆನ್ನಾಗಿದೆ. ಫೈನಲಿ ಕ್ಯಾಮ್ರಾ ಓಪನ್ ಮಾಡಿದ್ವಿ. ಫಿನಿಶಿಂಗ್ ಅಂತೂ ಚೆನ್ನಾಗಿ ಕೊಟ್ಟಿದ್ದಾರೆ ಸೋನಿ ಕಡೆಯಿಂದ. ರೊಟೇಟಿಂಗ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಇದು ಪವರ್ ಆನ್ ಬಟನ್, ಮತ್ತು ಇದು ಫೋಟೋ ಹಾಗೂ ವಿಡಿಯೋ ಮೋಡ್ ಚೇಂಜ್ ಬಟನ್, ವಿಡಿಯೋ ರೆಕಾರ್ಡಿಂಗ್ ಬಟನ್, ಮತ್ತು ಇದು ಝೂಮ್ ಇನ್ ಆ್ಯಂಡ್ ಝೂಮ್ ಔಟ್ ಬಟನ್. ಇದು ಪವರ್ ಝೂಮಿಂಗ್ ಜೊತೆ ಬರುತ್ತೆ. ಮತ್ತು ಇದು ಬ್ಯಾಕ್ಗ್ರೌಂಡ್ ಬ್ಲರ್ ಬಟನ್. ಮತ್ತು ಈ ಸೈಡಲ್ಲಿ ನಮಗೆ USB ಹಾಗೂ HDMI ಪೋರ್ಟ್ಸ್ ಕೊಟ್ಟಿದ್ದಾರೆ. USB ಫಾರ್ ಬ್ಯಾಟ್ರಿ ಚಾರ್ಜಿಂಗ್. ಈಗ ಬ್ಯಾಟ್ರಿ ಪ್ಲೇಸ್ ಮಾಡೋಣ. ಮತ್ತು ಮೆಮೊರಿ ಕಾರ್ಡ್ ಸಹ. ಈಗ ಕ್ಯಾಮ್ರಾ ಆನ್ ಮಾಡೋಣ. ಏನಿದು ಏನು ಕಾಣಿಸ್ತಿಲ್ಲ ಅಂತ ನೋಡ್ತಿದ್ದೀರಾ? ಯಾಕಂದರೆ ಲೆನ್ಸ್ ಕ್ಯಾಪ್ ರಿಮೂವ್ ಮಾಡಿಲ್ಲ, ಅದಕ್ಕೆ. ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಇದು ನಮಗೆ ಕಡಿಮೆ ಕಷ್ಟಲ್ಲಿ ಸಿಕ್ತು ಅಂತ. ಇದು ನಮಗೆ 61.5K ಸಿಕ್ತು.
ಮತ್ತು ಇದನ್ನು ಪರ್ಚೇಸ್ ಮಾಡಿದ್ದು ಸೋನಿ ಸೆಂಟರ್ ಬ್ರಿಗೇಡ್ ರೋಡಲ್ಲಿ ಬೆಂಗಳೂರು. ಮತ್ತು ಆನ್ಲೈನಲ್ಲಿ ಸೇಮ್ ಕಾಸ್ಟ್ ಇದೆ, ನೀವು ಅಲ್ಲಿಂದನೂ ಪರ್ಚೇಸ್ ಮಾಡಬಹುದು. ಈ ಪ್ರಾಡಕ್ಟ್ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಡೈರೆಕ್ಟ್ ಅಲ್ಲಿಂದ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಬಹುದು. ಮತ್ತು ಈ ವಿಡಿಯೋದಲ್ಲಿ ನೋಡಿ ಆಟೋ ಫೋಕಸ್ ಯಾವ ಥರ ಇದೆ ಅಂತ ಚೆಕ್ ಮಾಡೋದಕ್ಕೆ ಈ ವಿಡಿಯೋ ಮಾಡಿದ್ದು. ಇದೇ ಥರ ನಮ್ಮ ಮುಂದಿನ ಎಲ್ಲ ವೀಡಿಯೋಸನ್ನು ತಪ್ಪದೆ ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ.